ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮೊದಲೇ ಹೆದರಿದವನಿಗೆ ಹಾವು ತೋರಿಸಿದಂತಾಯ್ತು. ಈಶಾನ್ಯ ರಾಜ್ಯದ ವ್ಯಕ್ತಿ ಮೇಲೆ ಹಲ್ಲೆ ನಡೆದು ಹೋಯಿತು. 3 ಆರೋಪಿಗಳು ಫಟಾಫಟ್ ಅರೆಸ್ಟ್. ಹೆದರಬೇಡಿ, ಎಲ್ಲ ಭದ್ರತೆ ನಿಮಗಿದೆ. ತವರಿಗೆ ಹೊರಟವರಿಗೆ ಸರ್ಕಾರದ ಅಭಯ. ಮನವೊಲಿಸಲು ನಡೆಯಿತು ಶಾಂತಿ ಸಭೆ. ದುಡ್ಡು ಕೈಗೆ ಬಂದಾಗಲೇ ಗೊತ್ತಾಯ್ತು ಬಲೆಗೆ ಬಿದ್ದದ್ದು 5 ಲಕ್ಷದೊಂದಿಗೆ ಪೇರಿಕಿತ್ತ ಪೊಲೀಸಪ್ಪ. ಓಡಿ ಹೋದವನ ಹಿಂದಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೆಸರಿಗೇನು ವ್ಯವಸ್ಥಿತ ಬಡಾವಣೆ. ಸಬ್ ರಿಜಿಸ್ಟರ್ ಕಚೇರಿ ಎದುರಿನ ವಾಹನಗಳಿಂದ ಕಿರಿಕಿರಿ. ಆಫೀಸ್ ಸ್ಥಳಾಂತರಕ್ಕೆ ಬ್ರೋಕರ್ಗಳದ್ದೇ ಅಡಚಣೆ. ಸಿನಿಮಾ ಆಯ್ತು, ಈಗ ಫೋಟೋಗ್ರಫಿ ಸರದಿ. ಛಾಯಾಚಿತ್ರಕ್ಕೂ ಬಂದಿದೆ 3D ಎಫೆಕ್ಟ್. ಹೊಸ ಬಗೆ ನೋಡಿ ಜನರು ಫುಲ್ ಖುಷಿ. ಮೊದಲೇ ಅಸ್ಸಾಂನಲ್ಲಿ ನಡೆದ ಘಟನೆಯಿಂದ ಈಶಾನ್ಯ ಭಾರತೀಯರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತಷ್ಟು ಭೀತಿ ಹುಟ್ಟಿಸಲು ಎಂಬಂತೆ ಬೆಂಗಳೂರಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಮೇಲೆ ದಾಳಿ ನಡೆದಿದೆ. ಈ ಸಂಬಂಧ 3 ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. ಈ ನಡುವೆ ಬೆದರಿದವರಿಗೆ ಧೈರ್ಯ ತುಂಬಲು ಶಾಂತಿ ಸಭೆಯನ್ನ ನಡೆಸಲಾಗಿದೆ. ಅಸ್ಸಾಂ ಗಲಭೆಯ ಆತಂಕ. ಸಿಲಿಕಾನ್ ಸಿಟಿಯಲ್ಲಿ ಮಡುಗಟ್ಟಿರೋ ನಡುವೆಯೇ ಮತ್ತೊಬ್ಬ ಈಶಾನ್ಯ ರಾಜ್ಯದ ಯುವಕನ ಮೇಲೆ ಹಲ್ಲೆ ನಡೆದಿದೆ. ಇಂದು ಮಧ್ಯಾಹ್ನ ವಿಲ್ಸನ್ ಗಾರ್ಡನ್ನ ಬಿಗ್ ಬಜಾರ್ನಲ್ಲಿ ಮಣಿಪುರಿ ಯುವಕನ ಮೇಲೆ ಕೆಲವು ಯುವಕರು ಹಲ್ಲೆ ನಡೆಸಿದ್ದಾರೆ. ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಬ್ರಹಾಂ, ಸಲ್ಮಾನ್ ಹಾಗೂ ವಿನಯ್ ಎಂಬುವವರು ಬಂಧಿತರು. ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡತಕ್ಕಂಥ 3 ಜನ ನಡೆದು ಹೋಗ್ತಿದ್ದಾಗ ಹಿಂದಿನಿಂದ 4-5 ಜನ ಹೋಗಿ ಅವರನ್ನು ನೂಕಿ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ವೈಫೈ ಎನ್ನುವರು ಬಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿದ್ದಾರೆ. ಅವರನ್ನು ವಿಚಾರಣೆ ಮಾಡಿದ ನಂತರ ಆರೋಪಿಗಳ ಸುಳಿವನ್ನು ಪಡೆದು ನಾವು ಈಗ 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಇನ್ನು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗಡೆ ನಗರದ ಟಿಪ್ಪು ಮಸೀದಿ ಬಳಿ ಸರ್ವಧರ್ಮ ಶಾಂತಿ ಸಭೆ ನಡೆಸಲಾಗಿದೆ. ನಗರದಲ್ಲಿನ ಈಶಾನ್ಯ ರಾಜ್ಯಗಳ ಜನರಿಗೆ ಸೂಕ್ತ ಭದ್ರತೆ ಒದಗಿಸಿರುವುದಾಗಿ ಧೈರ್ಯ ನೀಡಿದರು. ಇವತ್ತು ಒಂದು ಶುಕ್ರವಾರ ಇಫ್ತಿಯಾರ್ ಕೂಟ ಮಧ್ಯದಲ್ಲಿ ಅಂದ್ರೆ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳು ಅವರೆಲ್ಲ ಅಲ್ಲಿನ ಏನು ವಿವಿಧ ಜನಾಂಗಗಳು ವಿವಿಧ ರಾಜ್ಯಗಳಿಂದ ಅಲ್ಲೇ ಬಂದಾಗ ಅಸ್ಸಾಂ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಆ ಕಡೆ ಈಶಾನ್ಯ ರಾಜ್ಯಗಳ ಈ ಒಂದು ಜನಗಳ ಜೊತೆ ಅವರಿಗೆ ಸಿಹಿಯನ್ನು ಹಂಚಿದ್ರು. ಪರಸ್ಪರ ತಪ್ಪಿಕೊಂಡು ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ತಪ್ಪಿಕೊಂಡು ಅವ್ರು ಹೇಳಿದ್ರು. ಇವ್ರ ಮುಂದೆ ಫಾದರ್ ಮುಂದೆ ಹೇಳಿದ್ರು, ಜೋಸೆಫ್ ಅವ್ರ ಮುಂದೆ ಹೇಳಿದ್ರು, ನಮ್ಮ ವೇಣುಗೋಪಾಲ್ ಅವ್ರ ಮುಂದೆ ಹೇಳಿದ್ರು. ಎಲ್ಲರೂ ನಾವು ಇಲ್ಲಿ ಬೆಂಗಳೂರನ್ನ ಬಿಟ್ಟು ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೇವೆ, ನಾವು ಈಗ ಸೇಫ್ ಆಗಿದ್ದೀವಿ. ಇದೇ ವೇಳೆ ಕನ್ನಡಿಗರು ನಮಗೆ ಯಾವುದೇ ರೀತಿ ತೊಂದರೆ ನೀಡಿಲ್ಲ, ನಾವು ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದ್ದೀವಿ ಅಂತ ಈಶಾನ್ಯ ಭಾರತ ವಿದ್ಯಾರ್ಥಿಗಳು ತಿಳಿಸಿದರು. ಒಟ್ಟಿನಲ್ಲಿ ಇಲ್ಲಿ ನೆಲೆಸಿರುವ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ನಡೀತಾನೆ ಇದೆ. ಬೆಂಗಳೂರಿನಿಂದ ಅಶ್ವಥ್ ಜೊತೆ ನಾಸೀರ್, ಸುವರ್ಣ ನ್ಯೂಸ್. ಯಾವುದೇ ಶಾಂತಿ ಸಭೆಗಾಗ್ಲಿ ಸರ್ಕಾರದ ಭರವಸೆಗಾಗ್ಲಿ ಈಶಾನ್ಯ ಭಾಗದ ಜನರು ಜಗ್ತಾ ಇಲ್ಲ. ತಮ್ಮ ತವರಿಗೆ ಹೋಗಿಯೇ ಸಿದ್ಧ ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಸಾವಿರಾರು ಜನ ವಾಪಸ್ ತೆರಳ್ತಾ ಇದ್ದಾರೆ. ಅವರಿಗಾಗಿ ವಿಶೇಷ ರೈಲಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸರ್ಕಾರ ಧೈರ್ಯ ತುಂಬುತ್ತಾನೆ ಇದೆ, ನಿಮ್ಗೆ ಎಲ್ಲಾ ಭದ್ರತೆ ಇದೆ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾನೆ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ಈಶಾನ್ಯ ರಾಜ್ಯದ ಜನರು ಮಾತ್ರ ನಂಬ್ತಾನೆ ಇಲ್ಲ. ರಾಜ್ಯದಲ್ಲಿ ಈಶಾನ್ಯ ಜನರ ಮೇಲೆ ವದಂತಿ ಹರಡಿದವರ ವಿರುದ್ಧ ತನಿಖೆ ನಡೆಸುವಂತೆ ಸಿಎಂ ಜಗದೀಶ್ ಶೆಟ್ಟರ್ ಆದೇಶ ಮಾಡಿದ್ದಾರೆ. ಅಲ್ಲದೆ ಈಶಾನ್ಯ ಜನರಿಗೆ ಅಗತ್ಯವಾದ ಎಲ್ಲಾ ಭದ್ರತೆಯನ್ನ ನೀಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಆದರೂ ಈಶಾನ್ಯ ಜನರ ವಲಸೆ ಮಾತ್ರ ನಿಂತಿಲ್ಲ. ಇವತ್ತು ಕೂಡ ಅವರಿಗಾಗಿ ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನೊಂದೆಡೆ ಈಶಾನ್ಯ ಜನರಿಗೆ ಭದ್ರತೆ ಒದಗಿಸುವ ಕುರಿತು ವಿಕಾಸಸೌಧದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು.
ಗೃಹ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾನೂನು ಸಚಿವ ಸುರೇಶ್ ಕುಮಾರ್, ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿ ಉಮೇಶ್, ಕಾರ್ಯದರ್ಶಿ ರಾಘವೇಂದ್ರ ಔರಾದ್ಕರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ, ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಭಾಗವಹಿಸಿದ್ದರು. ಅಲ್ಲದೆ ವಿಕಾಸಸೌಧದಲ್ಲಿ ಈಶಾನ್ಯ ರಾಜ್ಯದ ವಿದ್ಯಾರ್ಥಿಗಳ ಜೊತೆ ಉಪಮುಖ್ಯಮಂತ್ರಿ ಅಶೋಕ್ ಮಾತುಕತೆ ನಡೆಸಿದರು. ಈಶಾನ್ಯ ಜನರಿಗೆ ಅಗತ್ಯವಾದ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಭಯ ನೀಡಿದ್ರು. ಈಗಾಗಲೇ ನಾವು ಯಾವ್ಯಾವ ಪ್ಲೇಸಲ್ಲಿ ಈ ಸಂಖ್ಯೆ ಜಾಸ್ತಿ ಇದೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡುವಂಥದ್ದಕ್ಕೆ ನಮ್ಮ ಕೇಂದ್ರದ ಸೂಚನೆ ಬಂದಿದೆ, ನಮ್ಮ ಕೇಂದ್ರದಿಂದನೂ ಸೂಚನೆ ಬಂದಿದೆ. ಅಲ್ಲಿ ಅವರಿಗೆ ಒಂದು ವಿಶ್ವಾಸ ಮೂಡುವಂಥ ಕೆಲಸ ಆಗಬೇಕಾಗಿದೆ. ಮತ್ತೊಂದೆಡೆ ಬೆಂಗಳೂರಲ್ಲಿ ಇದುವರೆಗೂ 7 ಪ್ರಕರಣಗಳು ದಾಖಲಾಗಿದ್ದು, ಈಶಾನ್ಯ ಭಾಗದ ಜನರಿಗೆ ಅಗತ್ಯವಾದ ಎಲ್ಲಾ ನೆರವು ನೀಡಲಾಗ್ತಿದೆ ಅಂತ ಗುಪ್ತಚರ ಇಲಾಖೆ ಮೂಲಗಳು ಸ್ಪಷ್ಟಪಡಿಸಿವೆ. ಹಲ್ಲೆ ನಡೆಸಿದ ಆರೋಪದ ಮೇಲೆ ಹಲವರನ್ನ ಬಂಧಿಸಲಾಗಿದೆ. ಹೌದು, ಈ ಮೊಬೈಲ್ ಇಂದ SMS ಕಳಿಸೋದ್ರ ಬಗ್ಗೆ ಸುಳ್ಳು ವದಂತಿಗಳು ಹಬ್ಬಿಸಿದ್ದಾರೆ. ಅದರ ಬಗ್ಗೆ ತನಿಖೆ ಮಾಡಲು ಒಂದು ತನಿಖಾ ತಂಡವನ್ನು ನಿಯೋಜಿಸಿದ್ದು, ಶೀಘ್ರದಲ್ಲಿಯೇ ಈ ರೀತಿ ಸುಳ್ಳು ವದಂತಿಗಳನ್ನು ಹಬ್ಬಿಸುವ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಸ್ಥಳೀಯ ಠಾಣಾಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ನೀಡಿದ್ದೇವೆ. ಒಟ್ನಲ್ಲಿ ಈಶಾನ್ಯ ರಾಜ್ಯಗಳ ಜನರಿಗೆ ಸರ್ಕಾರಗಳು ಭದ್ರತೆಯ ಭರವಸೆ ನೀಡಿವೆ. ಯಾವುದೇ ಕಾರಣಕ್ಕೂ ಆತಂಕ ಪಡದಿರುವಂತೆ ಮನವಿ ಮಾಡಿವೆ. ಆದರೆ ಈಶಾನ್ಯರ ವಲಸೆ ಮಾತ್ರ ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈ ನಡುವೆ ಸಿಆರ್ಪಿಎಫ್ ಯೋಧರು ನಗರದ ಹಲವೆಡೆ ಪಥಸಂಚಲನ ನಡೆಸಿದ್ದಾರೆ. ಜನರಲ್ಲಿ ಧೈರ್ಯ ತುಂಬುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬಿಸ್ಮಿಲ್ಲಾ ನಗರದಲ್ಲಿ ಯೋಧರು ಪಥಸಂಚಲನ ನಡೆಸಿದ್ದು ಜನರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಅಸ್ಸಾಂನ 2 ಸಚಿವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅಸ್ಸಾಂ ರಾಜ್ಯದ ಪ್ರವಾಸೋದ್ಯಮ ಸಚಿವ ಚಂದನ್ ಬ್ರಹ್ಮ ಹಾಗೂ ಕೃಷಿ ಸಚಿವ ನೀಲಮಣಿ ದೇಖಬ್ ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ್ರು. ನಗರದಿಂದ ವಲಸೆ ಹೋಗ್ತಾ ಇರೋ ಅಸ್ಸಾಂ ಜನರ ಮನವೊಲಿಸಲು ಪ್ರಯತ್ನಿಸಿದ್ರು. ಕರ್ನಾಟಕ ಬಿಟ್ಟು ಅಸ್ಸಾಂಗೆ ಬರಬೇಡಿ, ಕರ್ನಾಟಕ ಸರ್ಕಾರ ನಿಮಗೆ ರಕ್ಷಣೆ ನೀಡಿದೆ, ಈ ಸರ್ಕಾರಕ್ಕೆ ನಾವು ಋಣಿಯಾಗಿದ್ದೇವೆ ಅಂತ ವಿನಂತಿಸಿಕೊಂಡ್ರು. ಈ ಸಂದರ್ಭದಲ್ಲಿ ರಾಜ್ಯ ಗೃಹ ಸಚಿವ ಆರ್ ಅಶೋಕ್ ಹಾಗೂ ಕಾನೂನು ಸಚಿವ ಸುರೇಶ್ ಕುಮಾರ್ ಉಪಸ್ಥಿತರಿದ್ದರು. Nothing is happening here, so no need to go, stay back, because Government of Karnataka providing very tremendous, very nice security, safety, everything. So no need to go back. Providing all sorts of health assistance, particularly they are trying to build up the confidence of the persons who are living in this state. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.